ಸೂರ್ಯ ಮುಕುಂದ್ ಅವರು 1.5 ನಿಮಿಷಗಳ ಕಾಲ ನಂದು ಮೈಕ್ ಮ್ಯೂಟ್ ಮಾಡಿ ಸೂರ್ಯ ಮುಕುಂದ್ ಅವ್ರದ್ದು ಮಾತ್ರ ಮೈಕ್ ಆನ್. ಅಲ್ಲ, ಈಗ ಅವರು ಮಾತಾಡಕ್ ಬಿಟ್ರೆ ನಾನು ಮಾತಾಡ್ತೀನಿ, ಇಲ್ಲ ಅಂದ್ರೆ ಪಾಪ ಅವ್ರಿಬ್ರು ಪಾಪ ಏನೋ ಇದ್ರಲ್ಲಿ ಮಾತಾಡ್ಬೇಕು ಅಂತ ಬಂದ್ಬಿಟ್ಟಿದ್ದಾರೆ. ಸಮಾವೇಶ ಸಕ್ಸಸ್ ಆಗಿದೆ, ಎಲ್ಲಾನು ಜನ ನೋಡ್ತಾ ಇದಾರೆ. ಈ ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಹೇಳಲೇಬೇಕು. ಪಾಪ ಇವತ್ತು ನೋಡಿ, ಅವರು ದೇವೇಗೌಡರು ಇದನ್ನೆಲ್ಲ ಇಷ್ಟೊಂದೆಲ್ಲ ಹೇಳ್ತಾರಲ್ಲ, ಅವರು ಅರ್ಕೆ ಕುರಿ, ಬಲಿಪಶು. ನಾನು ಅದೇ ಗೋವಿಂದರಾಜ್ ನಗರದವನು, ಅವರು ಅದೇ ಗೋವಿಂದರಾಜ್ ನಗರದವರು. ಗೋವಿಂದರಾಜ್ ನಗರದಲ್ಲಿ JDS ನ ಕ್ಯಾಂಡಿಡೇಟ್ ಯಾವ್ದಾದ್ರು ಪ್ರಬಲವಾಗಿರೋದು ಇಲ್ಲಿವರೆಗೂ ಹಾಕಿದಾರ? ನಾಗೇಂದ್ರ ಪ್ರಸಾದ್ ಅವರು ಸೋಮಣ್ಣ ಅವ್ರ ರಿಲೇಟಿವ್, ಕರ್ಕೊಂಡ್ಬಂದು ಅವ್ರನ್ನ ನಿಲ್ಲಿಸ್ಬಿಟ್ರು. ಇವತ್ ಪಾಪ ಅವ್ರಿಗೆ ಸಮರ್ಥನೆ ಮಾಡ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿಲಿ ನಿಂತಿದ್ದಾರೆ. ಅಗ್ರೆಸಿವ್ ಆಗಿ ಮಾತಾಡ್ತಾ ಇದಾರೆ. ಮಾತಾಡ್ಲಿ. ಈಗ ಆಸ್ತಕ್ ಬರೋಣ. ಸೊ ಅವ್ರ ಏನು ಅಂದ್ರೆ ಅವರ ಇದು ಲಾಯಲ್ಟಿ, ಅವರ ಇದು ಇಚ್ಛಾಶಕ್ತಿ, ಆ ಸಮರ್ಥನೆ ಮಾಡ್ಕೊಳ್ಳಿ, ಇದು ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಸೋತ್ರು ಪಾಪ, ಇಷ್ಟೊಂದು ಅವ್ರನ್ನ ಅರ್ಕೆ ಕುರಿ ಮಾಡಿದ್ರು, ಬಲಿಕಾ ಬಕ್ರಾ ಮಾಡಿದ್ರು. ಇವತ್ತು ಕೂತ್ಕೊಂಡು ಸಮರ್ಥನೆ ಮಾಡ್ಕೊಂತವ್ರು ಮಾಡ್ಲಿ. ಇವತ್ತು ಹಾಸನದ ವಿಚಾರದಲ್ಲಿ ಈಗ ಅವ್ರೇನೋ ಹೇಳಿದ್ರು, ನೋಂದಣಿ ಆಗಿದ್ಯಾ, ಅದಾಗಿದ್ಯಾ ಅಂತ. ಇವ್ರು ಬಜರಂಗ ದಳ ನೋಂದಣಿ ಆಗಿದ್ಯಾ, RSS ನೋಂದಣಿ ಆಗಿದ್ಯಾ, ಯಾವ್ದು ನೋಂದಣಿ ಆಗಿದೆ? ಆಮೇಲೆ ಪೀತಾಂಬರ ಅಂತೆಲ್ಲ ಹೇಳಿದ್ರು. ಪೀತಾಂಬರ ನಾನ್ ಮಾತಾಡ್ಬೇಕಾದ್ರೆ ಸುಮ್ಮನೆ ಕೂತ್ಕೊಬೇಕು. ಯಾವ್ದು ನೋಂದಣಿ ಆಗಿದೆ ನಾನ್ ಮುಗಿಸ್ತೀನಿ, ಆಮೇಲೆ ನೀವು ಮಾತಾಡ್ಕೊಳ್ಳಿ. ನಾನು ಮಧ್ಯದಲ್ಲಿ ಇಬ್ರಿಗೂ ಮಧ್ಯದಲ್ಲಿ ಪ್ರವೇಶ ಮಾಡಲ್ಲ. ಸೊ ಇವತ್ತು ನಮ್ಮ ಸಂದೇಶ ಜನಕ್ಕೆ ರೀಚ್ ಆಗಿದೆ. ಜನ ತೀರ್ಮಾನ ತಗೊಂಡ ನೀವೇನ್ ಮಾತಾಡಿದ್ರು ಅಷ್ಟೇನೆ. ಸೊ ಇದನ್ನ ನಮ್ಗೆ ಪೀತಾಂಬರದಲ್ಲಿ ಹೊಡಿತೀವಿ ಅಂತ ಹೇಳಿದ್ರು, ನಾವು ಪೀತಾಂಬರದಲ್ಲಿ ಹೊಡಿತೀವಿ. ಇವ್ರ ಕಡೆಯವ್ರು ಇರೋರು ಯತ್ನಾಳು, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಸಗಣಿ ತಗೊಂಡ್ ಹಂಗೆ ತಗೊಂಬಂದ್ ಮೈ ಮೇಲೆ ಆಗ್ತಾ ಇದಾರೆ. ಅದನ್ನ ಯಾವ್ದು ಇದೇ ಇಲ್ಲ. ನಾವು ಅಟ್ಲೀಸ್ಟ್ ಒಳ್ಳೆ ಭಾಷೆ ಅಲ್ವಾ? ಕೆಸರು ಒಳ್ಳೆ ಭಾಷೆ ಅಲ್ವಾ? ಅನುಮಾನ DK ಶಿವಕುಮಾರ್ ಅವರು ಮನಸ್ಸಿನ ಒಳಗಿಂದ ಸಿದ್ದರಾಮಯ್ಯನವರಿಗೆ ಜೈಕಾರ ಹಾಕಿಲ್ಲ ಅನ್ನೋದ್ರ ಬಗ್ಗೆ ಅವ್ರು ಏನಾದ್ರು ಹೇಳ್ಕೊಳ್ಳಿ, ನಾವು ಅದಕ್ಕೆ ರಿಯಾಕ್ಟ್ ಮಾಡಲ್ಲ. DK ಶಿವಕುಮಾರ್ ಅವ್ರ ಮನ್ಸೊಳಗಡೆ ಏನಿದೆ ಅಂತ ಇವ್ರ ಹೆಂಗ್ ಹೇಳ್ಬಿಡ್ತಾರೆ. ಹಂಗಾರೆ ಯತ್ನಾಳ್ ಮನ್ಸೊಳಗಡೆ ಏನಿದೆ? ಹಂಗಾರೆ ಇವ್ರು ಯಡಿಯೂರಪ್ಪ ಅವ್ರ ಮನ್ಸೊಳಗಡೆ ಏನಿದೆ? ರಮೇಶ್ ಜಾರಕಿಹೊಳಿ ಮನ್ಸೊಳಗಡೆ? ಇವ್ರು ಫಸ್ಟ್ ಸರಿ ಮಾಡ್ಕೊಳ್ಳಿ. ಈಗ ನಮ್ಮಲ್ಲಿ ಇವತ್ತು DK ಶಿವಕುಮಾರ್ ಅವರು ಪ್ರತಿ ಸತಿನೂ ಹೇಳಿದ್ದಾರೆ, ಇವತ್ತಿನ ಆರಂಭಿಕ ಭಾಷಣದಲ್ಲೂ ಹೇಳಿದ್ರು, ನಾನು ಇವತ್ತಲ್ಲ ನಾಳೆ ನಾಡಿದ್ದು ಯಾವತ್ತಿದ್ರು ಸಿದ್ದರಾಮಯ್ಯ ಅವ್ರ ಜೊತೆಗೆ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತೀನಿ, ಆ ನಿಷ್ಠೆನ ನಾನು ಯಾವತ್ತೂ ಬದಲಾಯಿಸಲ್ಲ ಅಂತ. ನಮ್ಮಿದ್ರಲ್ಲಿ ಯಾವುದೇ ರೀತಿಯಾದಂತ ಗೊಂದಲನೂ ಇಲ್ಲ, ಅದ್ರಲ್ಲಿ ಬದಲಾವಣೆನೂ ಇಲ್ಲ. ಇವತ್ತು ಆ ಸರ್ಕ್ಯಾಸಮ್ ಇದೆಯಲ್ಲ, ದೇವೇಗೌಡರು ಭದ್ರಕೋಟೆ ಅಂತ ಹಾಸನದಲ್ಲಿ ಇವತ್ತು ಜನ ಎಷ್ಟು ಅನುಭವಿಸಿದ್ದಾರೆ. ಸರ್ಕ್ಯಾಸಮೇ ಅದು. ನಾಗೇಂದ್ರ ಪ್ರಸಾದ್ ಎಕ್ಸಾಂಪಲ್ ಸರ್ಕ್ಯಾಸಮ್ಗೆ ಗೋವಿಂದರಾಜ್ ನಗರದಲ್ಲಿ. ಅವ್ರಿಗಿಂತ ದೊಡ್ಡ ಸರ್ಕ್ಯಾಸಮ್ ಬೇರೆ ಯಾರು ಇಲ್ಲ. ಆ ತರದಲ್ಲಿ ಹಾಸನದಲ್ಲೂ ಕೂಡ ಅಷ್ಟೇ. ಇವತ್ತು ಚನ್ನಪಟ್ಟಣಕ್ಕೆ ಬರ್ತಾರೆ ದೇವೇಗೌಡರು, ಈ ವಯಸ್ಸಲ್ಲಿ ಬರ್ತಾರೆ. ನಡಿಯಕ್ಕಾಗಲ್ಲ ಪಾಪ, ಅವ್ರನ್ನ ಕರ್ಕೊಂಡು ಕ್ಯಾಂಪೇನಿಂಗ್ ಕರ್ಕೊಂಡು ಹೋಗ್ತಾರೆ. ಶಿಗ್ಗಾವಿಗೆ ಕರ್ಕೊಂಡು ಹೋಗಕ್ಕಾಗಲ್ಲ, ಇದ್ರಲ್ಲಿ ಸಂಡೂರಲ್ಲಿ ಕರ್ಕೊಂಡು ಹೋಗಕ್ಕಾಗಲ್ಲ. ಯಾಕೆ ಇವ್ರು NDA ಮೈತ್ರಿಕೂಟ ಅಲ್ವಾ? ದೇವೇಗೌಡರು ಯಾಕೆ ಅಲ್ಲೋ ಕ್ಯಾಂಪೇನ್ ಮಾಡಲ್ಲ? ಇಲ್ಲಿ 20 ದಿವಸ ಕ್ಯಾಂಪೇನ್ ಮಾಡಕ್ಕಾಗತ್ತೆ. ಹಾಸನದಲ್ಲಿ ನೊಂದಿರುವಂತ ಇವರ ಕಾರ್ಯಕರ್ತರ ಮನೆಯವರೇ ನೊಂದಿದ್ದಾರೆ. ಎಷ್ಟು ಜನಕ್ಕೆ ಕಣ್ಣೀರು ಓಡಿಸಿದ್ದಾರೆ, ಎಷ್ಟು ಜನಕ್ಕೆ ಇವರು ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ನಾವ್ ಹೇಳಿದ್ವಿ, ಪ್ರಜ್ವಲ್ ರೇವಣ್ಣ ವಿಡಿಯೋ ಸುರಾಜ್ ರೇವಣ್ಣ ಆರೋಗ್ಯಕ್ಕೆ ಏಡ್ಸ್ ಇಂಜೆಕ್ಷನ್ ಕೊಡುವಂತ ಶಾಸಕನ ನಿಮ್ ಪಕ್ಷ ಬಳಕೆ ಮಾಡಿ ಮೊದಲು ಸಮಾವೇಶದ ಬಗ್ಗೆ ಇಟ್ನಾಳ್ ಸರ್, ಈ ಸಮಾವೇಶದಿಂದ ಹೊರಹೊಮ್ಮಿರುವ ಸಂದೇಶ ಬಿಜೆಪಿಯವರಿಗೆ ಅನುಮಾನ ಇದೆ ಇದು ಯಾವ ಹೆಸರಿನ ಸಮಾವೇಶ ಅಂತ. JDS ನವರಿಗೆ ಅನುಮಾನ ಇದೆ DK ಶಿವಕುಮಾರ್ ಅವರ ಹೇಳಿಕೆ ಮನಸ್ಸಿನಿಂದ ಬಂದಿದ್ಯಾ ಅಂತ ಹೇಳಿ. ಈ ಸಮಾವೇಶದಿಂದ ಹೊರಗೆ ಬಂದಿರೋ ಸಂದೇಶ ಎಸ್ಪೆಷಲಿ ವಿರೋಧ ಪಕ್ಷಗಳಿಗೆ ಒಟ್ಟಾರೆಯಾಗಿ ಅನೇಕ ಹೆಸರುಗಳನ್ನ ಸಮಾವೇಶದಲ್ಲಿ ಹೇಳ್ಕೊಂಡ್ರು, ಮತ್ತು ಈಗ ಬೇರೆ ಬೇರೆ ಪ್ಯಾನಲಿಸ್ಟ್ಗಳು ಮಾತಾಡಿದ್ರು. ಎಲ್ಲವನ್ನೂ ಗಮನಿಸೋಣ, ಒಂದೊಂದು ಪದದ ಅರ್ಥ ನಾವು ಹುಡ್ಕೊಳ್ಳೋಣ ನಾವು. ಅದ್ರ ಒಟ್ಟಾರೆಯಾಗಿ ಇನ್ ಟೋಟೋ
ತೀರಾ ಒಂದು ಗೊಂದಲಮಯ ಸಂದೇಶ ಬರ್ತಾ ಇದೆ. ಯಾವುದೋ ಒಂದು ಸ್ಪಷ್ಟ ಸಂದೇಶ ಈ ಒಂದು ಸಮಾವೇಶದಿಂದ ಯಾರಿಗೂ ಬರ್ತಾ ಇಲ್ಲ. ಹೊರಗಿನವ್ರಿಗೆ ಬಿಡಿ, ಅವ್ರ ಸ್ವಂತ ಪಕ್ಷಕ್ಕೆ ಒಂದು ಸ್ಪಷ್ಟ ಸಂದೇಶ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ಪಷ್ಟ ಸಂದೇಶ ಈ ಸಮಾವೇಶದಿಂದ ಬರ್ತಾ ಇಲ್ಲ. ಈಗ ಒಂದೊಂದಾಗಿ ನೋಡಿ, ಕೊನೆಗೆ ಇದನ್ನ ಜನ ಕಲ್ಯಾಣ ಸಮಾವೇಶ ಅಂತಂದ್ರು. ಅದು ಅಧಿಕೃತ ಹೆಸರು ಕೂಡ ಹಾಗೇ ಇದೆ. ಜನ ಕಲ್ಯಾಣ ಸಮಾವೇಶ ಮಾಡುವ ಸಂದರ್ಭ ಏನೀಗ? ಒಂದು ಅಧಿಕಾರಾರೂಢ ಪಕ್ಷ ಈ ತರದ ಒಂದು ಜನ ಕಲ್ಯಾಣ ಅಥವಾ ಕೃತಜ್ಞತಾ ಸಮಾವೇಶವನ್ನು ಯಾವಾಗ ಮಾಡ್ತದೆ? ತಾನು ಮಾಡಿದ ಕಾರ್ಯಕ್ರಮಗಳ ಒಂದು ಪರಿಶೀಲನಾ ವರದಿ ಏನಂತ ರಿಪೋರ್ಟ್ ಕಾರ್ಡ್ ಅನ್ನ ತಗೊಂಡು ಜನರ ಹತ್ರ ತಗೊಂಡು ಹೋಗಿ ಅದನ್ನು ನೋಡಪ್ಪ ನಾವು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಹೇಳ್ಕೊಳ್ಳೋ ಒಂದು ಸಂದರ್ಭ ಈಗ ಇದೆಯಾ? ಸಾಮಾನ್ಯವಾಗಿ ಅದು 100 ದಿನ ಸರ್ಕಾರ ನಡೆದಾಗ ಅಥವಾ 1 ವರ್ಷ ಆದ್ಮೇಲೆ ಅಥವಾ ಒಂದು ಚುನಾವಣಾ ಸಂದರ್ಭದಲ್ಲಿ, ಮುಂಬರುವ ಚುನಾವಣೆ ಅವಧಿ ಮುಗಿದಾದ್ಮೇಲೆ ಹೇಳಿಕೊಳ್ಳುವಂತ ಸಾಧನೆಯ ಸಮಾವೇಶ ಆಗಿರ್ತದೆ. ಜನ ಕಲ್ಯಾಣ ಸಮಾವೇಶ ಸಾಧನೆ ಸಮಾವೇಶ. ಏನು ಸಾಧನೆ ನಿಮ್ಮ ಜನ ಕಲ್ಯಾಣದ ವಿಚಾರದಲ್ಲಿ? ನೀವು ಗ್ಯಾರಂಟಿ ನೀವು ಕೊಟ್ಟ ಗ್ಯಾರಂಟಿಗಳನ್ನೇ ಮರುಪರಿಶೀಲನೆ ಮಾಡ್ತೀನಿ ಅಂತ ನೀವು ಹೇಳ್ತಾ ಇದ್ರಿ ನಿನ್ನೆ ಮೊನ್ನೆವರೆಗೂ. ಏನು ವಾಟ್ ಈಸ್ ದ ಕಾಂಟೆಕ್ಸ್ಟ್? ಒಂದು ಸಂದರ್ಭ ಇಲ್ಲ, ಇನ್ನೊಂದು ಆ ಜನ ಕಲ್ಯಾಣ ಸಮಾವೇಶ ಮಾಡುವಂತ ಒಂದು ನೈತಿಕತೆ ಕೂಡ ಸಂಪೂರ್ಣವಾಗಿಲ್ಲ. ಯಾಕಂದ್ರೆ ನೀವೇ ಹೇಳ್ತಾ ಇದ್ದೀರಿ ಇಲ್ಲಿ BPL ಕಾರ್ಡ್ಗಳನ್ನ ನೀವು ಡಿಸೇಬಲ್ ಮಾಡಿದ ಕೆಲವೊಂದನ್ನ, ಆಮೇಲೆ ಕೇಂದ್ರ ಸರ್ಕಾರ BPL ಕಾರ್ಡ್ ಮಾಡಿರೋದು. ಸರಿ, ಕೇಂದ್ರ ಸರ್ಕಾರ ಸರ್ಕಾರನೇ ಮಾಡಿರೋದು. ಅಲ್ಲ, ನಿಮ್ಮ ಪಕ್ಷದ ನಾಯಕರು ಮಾತಾಡಿದ್ರಲ್ಲ ಸೂರ್ಯ, ಅವರೇ ಮಾತಾಡಿದ್ರು, ಅವ್ರು ರೂಲ್ಸ್ಗಳು ಮಾಡಿದ್ದಾರೆ, ಅದ್ರ ಪ್ರಕಾರ ಸರಿ. ಮಾಡಿದ್ರು. ಆಮೇಲೆ ನಂತರದಲ್ಲಿ ಈ ಮರುಪರಿಶೀಲನೆ ಮಾಡ್ತೇನೆ ಅಂತ ಹೇಳಿ ನಿಮ್ಮ AIC ಅಧ್ಯಕ್ಷರಿಂದನೇ ನೀವು ಪಾಠ ಹೇಳಿಸ್ಕೊಂಡ್ರಿ. ಹೀಗಿರುವಾಗ ಜನ ಕಲ್ಯಾಣ ಅಂತೂ ಅಲ್ಲ ಇದು, ಜನ ಕಲ್ಯಾಣ ಸಮಾವೇಶ ಅಂತೂ ಅಲ್ಲ. ಇನ್ನು ಎರಡನೇ ಮೂಲ ಹೆಸರು ಸ್ವಾಭಿಮಾನ ಸಮಾವೇಶ. ಯಾರ ಸ್ವಾಭಿಮಾನ? ಯಾರ ಸ್ವಾಭಿಮಾನಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಅದನ್ನ? ಇವು ಶೋಷಿತ ವರ್ಗಗಳ ಸ್ವಾಭಿಮಾನ ಅಂತಾರೆ. ಶೋಷಿತ ವರ್ಗಗಳ ಸ್ವಾಭಿಮಾನಕ್ಕೆ ನೀವು ಪ್ರತಿನಿಧಿಯಾಗಿರಿ ಅಂತಾನೆ ನಿಮಗೆ ಓಟ್ ಹಾಕಿರೋದು. ಅಹಿಂದ ಸಮಾವೇಶ ಮಾಡಿದಾಗ ನೀವು ನಮ್ಮ ಅಹಿಂದ ನಾಯಕರು ಅಂತ ಓಟ್ ಹಾಕಿರೋದು. ಅದಕ್ಕೇನೆ ನೀವು ಅದಕ್ಕೆ ಪದೇ ಪದೇ ಸಮಾವೇಶ ಮಾಡಬೇಕಾಗಿಲ್ಲ, ನಿಮ್ಮ ಕಾರ್ಯಕ್ರಮಗಳ ಮೂಲಕ ಹೇಳ್ಕೋಬೇಕಾಗ್ತದೆ. ಕೊನೆಗೆ ಕೃತಜ್ಞತೆ ಸಮಾವೇಶ. ಯಾರಿಗೆ ಕೃತಜ್ಞತೆ ಹೇಳ್ತಿದ್ದಾರೆ? ಏನಕ್ಕೆ ಹೇಳ್ತಿದ್ದಾರೆ? ಹಾಸನ ಜನತೆಗೆ ಏನಕ್ಕೆ ಹೇಳ್ತಿದ್ದಾರೆ? ಹಾಸನ ಎಲೆಕ್ಷನ್ ಲೋಕಸಭಾ ಮುಗಿದೋಗಿದೆ. ಆದ್ರೆ ಯಾರು ಈ ತರ ಸಮಾವೇಶ ಮಾಡ್ತಾ ಹೋದ್ರೆ ಸೂರ್ಯ, ಪ್ರತಿಯೊಂದು ಪಕ್ಷನು ಆಯಾ ಕ್ಷೇತ್ರದಲ್ಲಿ ನಾನು ಗೆದ್ದ ತಕ್ಷಣ ಸಮಾವೇಶ ಮಾಡ್ತಾ ಹೋದ್ರೆ ಅದರ ಆರ್ಥಿಕ ಹೊರೆ ಯಾರ ಮೇಲೆ ಬೀಳ್ತದೆ? ನಿಮ್ಮ ಕೆಲಸ ಆಯ್ಕೆ ಆದ್ಮೇಲೆ ಏನು? ಸರಿಯಾಗಿ ಸರ್ಕಾರ ನಡೆಸೋದು. ಇದಕ್ಕೆ ಹೊಂದಿಕೊಂಡಂಗೆ ಸಿದ್ದರಾಮಯ್ಯ ಅವರ ಇತಿಹಾಸ ನೋಡಿ. ಜೊತೆಗೆ DK ಶಿವಕುಮಾರ್ ಮಾತಾಡಿದ ಮಾತುಗಳನ್ನ ಕೇಳಿಸ್ಕೊಳ್ಳಿ. DK ಶಿವಕುಮಾರ್ ಇವತ್ತು ಹೇಳ್ತಾರೆ ಸಿದ್ದರಾಮಯ್ಯ ಜಿಂದಾಬಾದ್ ಅಂತ ಹೇಳ್ತಾರೆ. DK ಶಿವಕುಮಾರ್ ಇವತ್ತು ಹೇಳ್ತಾರೆ ನಾನು ಪಕ್ಷ ಶಿಸ್ತಿನ ಸಿಪಾಯಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಹಾಗೆ ಹೇಳೋದಿಲ್ಲ. ಒಪ್ಪಂದ ಹಾಗೆ ಇಲ್ಲ, ಹೈಕಮಾಂಡ್ ಹೇಳ್ತಾರೆ ಒಪ್ಪಂದ ಹಾಗೆ ಇಲ್ಲ ಅಂತ ಹೇಳ್ತಾರೆ. ಹೊರಗಡೆ ಮಾತಾಡೋದು ಸಿದ್ದರಾಮಯ್ಯ ಮಾತಾಡೋದು, ಸಮಾವೇಶದಲ್ಲಿ ಮಾತಾಡೋದು ಸಿದ್ದರಾಮಯ್ಯ ಮಾತಾಡಿರೋದು. ಹೀಗಿರುವಾಗ ಇವ್ರು ಹೇಳ್ತಿದ್ದಾರೆ, DK ಶಿವಕುಮಾರ್ ಹೇಳ್ತಿದ್ದಾರೆ, ನಮ್ಮ ಮುಖ್ಯಮಂತ್ರಿ ಹೇಳಿದ್ರೆ ಕರೆಕ್ಟ್ ಅಪ್ಪ, ಫೈನಲ್ ಅದು. ಇಲ್ಲಿ ಇದಕ್ಕೆ ನಾವು ಕಾಂಟ್ರಾಸ್ಟಿಂಗ್ ನೋಡ್ಬೇಕಾದ್ದು ಬಿಜೆಪಿ ಒಳಗೆ ನಡೀತಾ ಇರುವಂತ ವಿಜೇಂದ್ರ ಮತ್ತು ಯತ್ನಾಳ್ ನಡುವೆ ನಡೆಯುತ್ತ ಜಗಳಗಳು. ಅವರೆಲ್ಲ ಮಾಧ್ಯಮಗಳಲ್ಲೇ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸೂಕ್ಷ್ಮವಾಗಿ ಪಕ್ಷದ ಶಿಸ್ತಿನಿಗೆ ನಾನು ತಲೆಬಾಗ್ತೀನಿ ಅನ್ನುವಂತ ಸಂದೇಶ ಕೊಡ್ತಾ ಇದ್ದಾರೆ. ನಿಮ್ ಇದಕ್ಕೆ ಒಂದು ಚಿಕ್ಕ ಪಾಸ್ ಆಗ್ತೀನಿ, ಯಾಕಂದ್ರೆ ನಾನು 3ನೇ ಬ್ರೇಕಿಂಗ್ ಸ್ಪಾಯ್ಲ್ ಆಗ್ಬಿಡುತ್ತೆ. ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗ್ಬೇಕು ಅಂತಲೇ 3ನೇ ಆಯಾಮದಲ್ಲಿ ಅದ್ರ ಬಗ್ಗೆ ಡಿಬೇಟ್ ಮಾಡ್ತಿದ್ದೀನಿ. ನೀವು